ಈಸಿ ಇದೆ ಕೊಯ್ಯೋಕ್ಕಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೀವೀಗ ನೋಡ್ತಿರೋ ಹಾಗೆ ನಮ್ಮ ತೋಟದಲ್ಲಿ ಬೆಳೆಯುವಂತಹ ಕಾಳುಮೆಣಸಿನ ಬೆಳೆಯ ಬಗ್ಗೆ ಆಗಿರುತ್ತೆ. ಸೊ ಇದನ್ನ ಕೊಯ್ಯೋದ್ರಿಂದ ಹಿಡಿದು ಇದಕ್ಕೆ ಎಷ್ಟೆಲ್ಲ ಪ್ರಾಸೆಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್. ಅದು ತೋರಿಸು ಎಷ್ಟು ಕೊಯ್ದೆ. ಓ ನಾಟ್ ಬ್ಯಾಡ್. ಇಬ್ರು ಸೇರಿ ಇಷ್ಟು ಕೊಯ್ದ್ರಾ? ಇಲ್ಲ ನೋಡು, ಇನ್ನೂ ಕೊಯ್ತಿದ್ಯಾ? ಹತ್ತು ಬೀಳಲ್ಲ, ಹಿಡ್ದಿದ್ದೀರಾ ರೀ? ಡ್ರೆಸ್ಸು ಸ್ನಾನ ಮಾಡ್ಕೊಂಡು ಬಂದವನು. ನೀವು ನೋಡಿದ ಹಾಗೆ ಕಾಳುಮೆಣಸು ಕೊಯ್ಯೋ ಪ್ರೋಸೆಸ್ ಈಸಿಯಾಗೇ ಇದೆ. ಬಟ್ ಆ ಏಣಿ ಹತ್ತಿ ಮೇಲೆಲ್ಲ ಕೊಯ್ಯೋದು ಇಟ್ಸ್ ನಾಟ್ ಅ ಕಾಮನ್ ಥಿಂಗ್. ಸೊ ಸ್ವಲ್ಪ ಜಾಸ್ತಿನೇ ಕಷ್ಟ ಇದೆ. ಆ ಬಿಸಿಲಿಗೆ, ಆ ಸೆಕೆಗೆ ಬಾಡಿ ಡಿಹೈಡ್ರೇಟ್ ಆಗೋದಲ್ಲದೆ ಪ್ರದೀಪ್ ಸಖತ್ ಟ್ಯಾನ್ ಆಗಿಬಿಟ್ಟಿದ್ದಾರೆ. ಅವಾಗ ನಾನು ಅನ್ಕೊತಾ ಇದ್ದೆ, ನಮ್ಮ ಮಲೆನಾಡು ಸೈಡ್ ಈ ರೇಂಜಿಗೆ ಸೆಕೆ ಇರಬೇಕಾದ್ರೆ ಇನ್ನು ಬಯಲುಸೀಮೆಯಲ್ಲಿ ಯಾವ ರೇಂಜಿಗೆ ಇರ್ಬೋದು ಅಂತ. ಸೊ ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ಅವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೇಲಿದ್ದರು. ಸೊ ಅವರಿಬ್ಬರು ನಾನು ಬರ್ತೀನಿ ಅಂತ ಬಂದರು. ಅವ್ರು ಬಂದುಬಿಟ್ರೆ ಈ ರೀತಿಯೇ ಆಗುತ್ತೆ, ನಾವು ಮಾಡ್ತೀವಿ ಅಂತ ಹೇಳಿ ಬರ್ತಾರೆ. ಸೊ ಅವ್ರಿಗೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಬಿಟ್ಬಿಡ್ತೀನಿ. ಏನೇನು ಏನಂತೆ ಅವಳಿಗೆ ಅಷ್ಟಕ್ಕೆ ಸಿಗುತ್ತೆ, ಅಷ್ಟು ಉದ್ದ ಇದ್ದಾಳಲ್ಲ. ಅದು ನಾನೊಬ್ಳು ಬಾಕಿ ಇರೋದು. ಇಲ್ಲಪ್ಪ ನಾ ಬರಲ್ಲ, ಡೋಂಟ್ ವರಿ. ಆ್ಯಂಡ್ ಇಲ್ಲಿ ನಮ್ಮ ಲೇಬರ್ ಕೊಯ್ತಾ ಇದ್ದಾರೆ. ಈ ರೀತಿ ಕೊಯ್ಯುವಾಗ ಸೆಕೆ ಒಂದು ಕಡೆ ಆದರೆ ಇರುವೆಗಳ ಕಾಟ ಮತ್ತೊಂದು ಕಡೆ. ಹೌದು, ಇದು ಕೊಯ್ಯೋಷ್ಟೊತ್ತಿಗೆ ಇರುವೆಗಳ ರಾಶಿ ಸಿಗ್ತಾ ಹೋಗುತ್ತೆ. ಅವುಗಳು ಸಖತ್ತಾಗಿ ಕಚ್ಚುತ್ತೆ. ಅದರಲ್ಲೂ ಚಕ್ಲೆ ಇರುವೆ ಅಂತ ಏನೋ ಅಂತಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದಂತೂ ಸುಟ್ಟು ಗಾಯದ ಥರ ಮೈ ತುಂಬ ಕಲೆ ಆಗಿಬಿಡುತ್ತೆ ಅದಿಲ್ಲಿ ಕಚ್ಚದಲ್ಲೆಲ್ಲ. ಆ್ಯಂಡ್ ಶರ್ಟು ಅಷ್ಟೇ ಕಲೆ ಮಯ ಆಗಿಬಿಟ್ಟಿರುತ್ತೆ. ಹೀಗೆ ನಮ್ಮ ಮಲೆನಾಡು ಸೈಡ್ ಈ ರೀತಿ ಇನ್ಸೆಕ್ಟ್ಸ್ ಕಾಟ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ಇಂಬಳ ಅಥವಾ ರಕ್ತ ಕುಡಿಯುತ್ತಲ್ಲ, ಜಿಗಳೆ, ಆ ಥರ ಹುಳುಗಳು ಜಾಸ್ತಿ. ಆ್ಯಂಡ್ ಚಳಿಗಾಲದಲ್ಲಿ ಉಣಗು ಅಂತಾರೆ, ಅದು ಕೂಡ ರಕ್ತ ಕುಡಿಯೋದೆ. ಅದು ಕೇಳಿದವ್ರಿಗೆ ಗೊತ್ತಿರುತ್ತೆ. ಕಚ್ಚಿ ಹಿಡ್ಕೊಂಡ್ಬಿಟ್ರೆ ಫುಲ್ ರಕ್ತ ಕುಡಿ ತನಕ ಹಾಗೆ ಹಿಡ್ಕೊಂಡಿರುತ್ತೆ. ಆ್ಯಂಡ್ ನಮಗೆ ಒಂದು 2-3 ದಿವಸದ ಮೇಲೆ ಗೊತ್ತಾಗೋದು ಪೇನ್ ಶುರುವಾಗುತ್ತೆ ಅದು ಹಿಡ್ಕೊಂಡಿರೋ ಜಾಗ. ಸೊ ಆ ಥರದೊಂದು ಹುಳ ಇದು ಅಡಿಕೆ ಕೊಯ್ಲು ಟೈಮಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಇರುತ್ತೆ ಉಣಗು. ಆ್ಯಂಡ್ ಸೆಕೆಗಾಲದಲ್ಲಿ ಇರುವೆ, ಸೊಳ್ಳೆ ಕಾಟ ಜಾಸ್ತಿ. ಮನೆ ಹತ್ರ ಅಷ್ಟು ಸೊಳ್ಳೆ ಕಾಟ ಇರೋದಿಲ್ಲ ಸಿಟಿ ಸೈಡ್ ಇದ್ದಾಗೆ, ತೋಟದಲ್ಲಂತೂ ತುಂಬಾನೇ ಇರುತ್ತೆ. ಹೇಗೆ ಕ್ರಿಮಿ ಕೀಟ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಈ ವ್ಲಾಗ್ ಪೂರ್ತಿ ಅದನ್ನೇ ಹೇಳ್ತಾ ಕೊಡ್ಬೇಕಾಗುತ್ತೆ. ಆ್ಯಂಡ್ ಈ ರೀತಿ ಕೊಯ್ದ ಮೇಲೆ ಇಲ್ಲಿ ಕೆಳಗಡೆ ಸುಮಾರು ಬೆದ್ದಿರುತ್ತೆ. ಇದನ್ನು ಕೂಡ ಆರ್ಸೋ ಪ್ರೋಸೆಸ್ ಇದೆ ನಮ್ಮಲ್ಲಿ. ಇಷ್ಟು ಸಿಕ್ತು ನೋಡಿ ಅಲ್ಲಿ. ಹೋಗಿ ಹೋಗಿ. ಹೀಗೆ ತೋಟದಿಂದ ಕಾಳುಮೆಣಸನ್ನ ಕೊಯ್ದು ತಂದು ಇಲ್ಲಿ ರಾಶಿ ಹಾಕ್ತೀವಿ. ಈ ರೀತಿ ರಾಶಿ ಹಾಕೋ ಮುಂಚೆ ಆ ಕಾಳುಮೆಣಸಿನ ಹಸಿ ತೂಕ ಮಾಡ್ತಾರೆ ನಮ್ಮಲ್ಲಿ. ಅಂದರೆ ಒಂದು ರಫ್ ಸ್ಕೆಚ್ ಹೇಗೆ ಎಷ್ಟಾಯಿತು ನಮ್ಮಲ್ಲಿ ಕಾಳುಮೆಣಸು ಅಂತ ಗೊತ್ತಾಗ್ಲಿಕ್ಕೋಸ್ಕರ. ಮತ್ತು ಒಣಗಿದ ಮೇಲೆ ಮತ್ತೊಂದು ಸರಿ ತೂಕ ಮಾಡ್ತಾರೆ, ಅದು ಸೆಕೆಂಡ್ರಿ. ಬಟ್ ನಮ್ಮಲ್ಲಿ ಈ ರೀತಿ ಹಸಿ ತೂಕ ಮಾಡಲಾಗುತ್ತೆ. ನಮ್ಮಲ್ಲಿ 2 ವೆರೈಟೀಸ್ ಆಫ್ ಪೆಪ್ಪರ್ ಇದೆ. ಒಂದು ಪಣಿಯೂರು ಹಾಗೆ ಇನ್ನೊಂದು ಕರಿಮುಂಡ. ನಾ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ಇದನ್ನು. ಆ್ಯಕ್ಚುಲಿ ಇವೆರಡನ್ನ ಕಂಪೇರ್ ಮಾಡಿ ಹೇಳೋದಾದರೆ ಕರಿಮುಂಡದ ಕಾಳುಗಳು ದಪ್ಪ ದಪ್ಪ ಇರುತ್ತೆ, ಬಟ್ ಪಣಿಯೂರಿಂದು ಸಣ್ಣ ಸಣ್ಣ ಕಾಳುಗಳು, ಆದರೆ ಗೆರೆ ಉದ್ದ ಇರುತ್ತೆ ಕರಿಮುಂಡಕ್ಕೆ ಕಂಪೇರ್ ಮಾಡಿದ್ರೆ ಪಣಿಯೂರು. ಆ್ಯಂಡ್ ತೂಕದ ವಿಷಯ ಬಂದರೆ ಕರಿಮುಂಡದ ತೂಕನೇ ಹೆಚ್ಚು ಬರುತ್ತೆ, ಯಾಕಂದರೆ ಅದು ಸೈಜ್ ವೈಸು ಸ್ವಲ್ಪ ದಪ್ಪ ಇರುತ್ತೆ ಪಣಿಯೂರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಲ್ಲಿ ಕೊಯ್ತಂದು ಹಾಕಿರೋ ರಾಶಿಯಿಂದ ಹಣ್ಣು ಕಾಳುಮೆಣಸನ್ನ ಸೆಪ್ರೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಹಣ್ಣು ಕಾಳುಮೆಣಸಿಗೆ ಸ್ವಲ್ಪ ಬೇರೆ ರೀತಿ ಪ್ರಾಸೆಸ್ ಇದೆ. ಆ್ಯಂಡ್ ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಸಿರು ಕಾಳುಮೆಣಸಿಗೆ ಕಂಪೇರ್ ಮಾಡಿದ್ರೆ ಈ ಕೆಂಪು ಕಾಳುಮೆಣಸು ಬೆಲೆ ಕೂಡ ಜಾಸ್ತಿ. ಆ್ಯಂಡ್ ನೀವೀಗ ನೋಡ್ತಿರೋದು ಆ ರಾಶಿಯಿಂದ ಆರಿಸಿ ತೆಗೆದಂತಹ ಹಣ್ಣು ಕಾಳುಮೆಣಸು. ಇದಷ್ಟೇ, ಜಾಸ್ತಿ ಸಿಗೋದಿಲ್ಲ. ಅಷ್ಟೊಂದು ದೊಡ್ಡ ರಾಶಿಲಿ 1 ಬುಟ್ಟಿ 2 ಬುಟ್ಟಿ ಸಿಗ್ತಾ ಹೋಗುತ್ತೆ ಅಷ್ಟೇ. ಯಾಕಂದರೆ ಈ ಕಾಳುಮೆಣಸು ಕೊಯ್ಲೆ ಹಾಗೆ, ನಮ್ಮಲ್ಲೆಲ್ಲ ಎಲ್ಲ ಸೈಡು ಅಂದ್ಕೊಳ್ತೀನಿ. ಕಾಳುಮೆಣಸು ಸರಿಯಾಗಿ ಬೆಳೆದು ಬಿಡ್ತು ಅಂದ್ರೇ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಈ ರೀತಿ ಹಣ್ಣಾಗೋ ತನಕ ಬಿಟ್ಟರೆ, ಉದುರು ಬಿಟ್ಟರೆ ಅಕಸ್ಮಾತ್ ಮಳೆ ಗಾಳಿಗೆ ಅದನ್ನು ಆರಿಸೋದೇ ತುಂಬ ದೊಡ್ಡ ಕೆಲಸ ಆಗಿಬಿಡುತ್ತೆ. ನೀವು ನೋಡಿದಾಗೆ ಸಣ್ಣ ಕಾಳುಗಳು ಬಿದ್ದರೆ ಆರಿಸೋದು ಕಷ್ಟ. ಹಾಗಾಗಿ ಹಣ್ಣಾಗೋ ತನಕ ಬಿಡದೆ ಸರಿಯಾಗಿ ಬೆಳೆದಿದ್ದು ನೋಡೋ ಕೊಯ್ತಾ ಬರ್ತಾರೆ.
ನಾನೀಗ ತೋರಿಸ್ತಾ ಇರೋದು ಕಾಳುಮೆಣಸನ್ನ ಬಿಡಿಸೋಕೆ ಇರುವಂತಹ ಒಂದು ಮಷಿನ್. ನಾವಿದು 7 or 8 years ಬ್ಯಾಕ್ ತಗೊಂಡಿದ್ದೇನೋ ಅಂಡ್ ಆಗ ಇದಕ್ಕೆ 27K ಪೇ ಮಾಡಿ ಪರ್ಚೇಸ್ ಮಾಡಿದ್ವಿ. ಅಂಡ್ ಈಗ ಮಷಿನ್ ಅಪ್ಡೇಟೆಡ್ ಆಗಿ ಬಂದಿರಬಹುದು, ಅಂದ್ರೆ ಸ್ವಲ್ಪ ಫೀಚರ್ಸ್ ಎಲ್ಲ ಜಾಸ್ತಿ ಇರಬಹುದು, ನನಗೆ ಗೊತ್ತಿಲ್ಲ, ನಾನ್ ಗೆಸ್ ಮಾಡ್ತಾ ಇರೋದು. ಅಂಡ್ ಈ ಮಷಿನ್ ತಂದ್ಮೇಲೆ ಕಾಳುಮೆಣಸು ಬಿಡಿಸೋ ಒಂದು ಪ್ರಾಸೆಸ್ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂದ್ರೆ, ನಾನು ನೋಡಿದ್ದೆ, ಅಂದ್ರೆ ಮದುವೆ ಆದ ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲ ಕಾಲಲ್ಲಿ ತುಳಿದು ಅದನ್ನ ಬಿಡಿಸ್ತಾ ಇದ್ರು ಕಾಳುಗಳನ್ನು. ಬಟ್ ಈಗ ಈ ಮಷಿನ್ ಬಂದಮೇಲೆ ಇದರೊಳಗೆ ಹಾಕ್ತಾ ಬಂದ್ರಾಯ್ತು, ಅಲ್ಲಿ ಹಾಕಿದ್ದು ಕೆಳಗಡೆ ಉದುರ್ಕೊಂಡು ಬರ್ತಾ ಹೋಗುತ್ತೆ. ಕೆಳಗಡೆ ಒಂದು ಬುಟ್ಟಿ ಇಟ್ಟರೆ ಅದರೊಳಗೆ ಬೀಳುತ್ತೆ. ಹಾಗೆ ಅದು ಬಾಲ್ ಶೇಪಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದನ್ನು ಕೊನೆಗೆ ಒಟ್ಟು ಮಾಡಿ ರಾಶಿ ಮಾಡ್ತಾರೆ. ಆ್ಯಂಡ್ ಸೈಡಲ್ಲಿ ಗೆರೆಗಳು ಬೀಳುತ್ತೆ. ಆ ಗೆರೆಗಳನ್ನು ಸ್ವಲ್ಪ ತೆಗಿತಾ ಇರಬೇಕು, ಇಲ್ಲ ಜಾಮ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಸೊ ನಿಮಗೆ ಅರ್ಥ ಆಗುತ್ತೆ. ಹೀಗೆ ಮಧ್ಯದಲ್ಲಿ ಕೈಯಿಂದ ಆ ಗೆರೆಗಳನ್ನು ಕೆಳಗೆ ಬೀಳಿಸ್ತಾ ಇರಬೇಕಾಗತ್ತೆ, ಅದರ್ವೈಸ್ ಜಾಮ್ ಆಗೋ ಚಾನ್ಸಸ್ ಇದೆ. ಗೆರೆ ಸಿಕ್ಕಾಕೊಂಡು ಮಷಿನ್ ವರ್ಕ್ ಆಗೋದಿಲ್ಲ. ಅಂಡ್ ಆಗಲೇ ಹೇಳಿದ್ನಲ್ಲ ನೋಡಿ ಎಷ್ಟು ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ರಾಶಿ ಮಾಡ್ತಾರೆ. ಹಾಗೆ ಇದ್ರ ಮಧ್ಯ ಸೆಪರೇಟ್ ಆಗಿ ಬಿದ್ದಿರುವಂತಹ ಗೆರೆಗಳಲ್ಲಿ ಒಂದೊಂದು ಕಾಳು ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಒಟ್ಟು ಮಾಡಿ ಈ ರೀತಿ ರಾಶಿ ಹಾಕೊಂಡು ಟೈಮ್ ಇದ್ದಾಗ ಅಥವಾ ಫ್ರೀ ಆದಾಗ ಇದನ್ನೆಲ್ಲ ಆರಿಸೋ ಒಂದು ಪ್ರೊಸೀಜರ್ ಇದೆ. ನೋಡೋದಕ್ಕೆ ಒಂದೆರಡು ಕಾಳುಗಳಂತ ಅನ್ಸ್ಬೋದು, ಬಟ್ ಟೋಟಲ್ ಆಗಿ ಆರಿಸೋಷ್ಟೊತ್ತಿಗೆ ಸುಮಾರು ಕಾಳುಗಳೇ ಸಿಗುತ್ತೆ. ಹಾಗೆ ಆ ಗೆರೆಯ ರಾಶಿ ಅಡಿ ಕಾಳುಮೆಣಸಿನ ಪುಡಿ ಸಿಗುತ್ತೆ. ಕಾಳುಮೆಣಸು ಸಿಗೋದಲ್ಲದೆ ಸೊ ಅದನ್ನು ಕ್ಲೀನ್ ಮಾಡಿ ಕೊಟ್ಟರೆ ಕೂಡ ದುಡ್ಡು ಸಿಗುತ್ತೆ. ಅಂದರೆ ಅದನ್ನು ಸೇಲಿಗೆ ಕೊಡ್ಬೋದು. ಅಂದರೆ ಅಡಿಕೆ ಪುಡಿ ಥರನೇ ನಮ್ಮ ಮನೆ ಹತ್ರನೇ ಕೇಳ್ಕೊಂಬರ್ತಾರೆ, ಅಡಿಕೆ ಪುಡಿ ಇದೆಯಾ, ಕಾಳುಮೆಣಸಿನ ಪುಡಿ ಇದೆಯಾ ಅಂತ, ಐ ಮೀನ್ ಸೇಲಿಗೆ. ಹಾಗಾಗಿ ನಾವು ಅದನ್ನು ಒಣಗಿಸಿ ಸ್ಟೋರ್ ಮಾಡಿಡ್ತೀವಿ. ನೀವು ನೋಡಿದಾಗೆ ಮಷೀನಿಂದ ಬಿಡಿಸಿದಂತಹ ಕಾಳನ್ನು ಡೈರೆಕ್ಟಾಗಿ ತಂದು ಇಲ್ಲಿ ಬಿಸಿಲಿಗೆ ಬಿಡಿಸ್ತಾ ಇದ್ದಾರೆ. ಆ್ಯಂಡ್ ಈ ಕಾಳುಮೆಣಸನ್ನು ಅಡಿಕೆ ಒಣಗಿಸೋದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ರೀತಿ ಈಸಿ ಅಂತಾನೆ ಹೇಳ್ಬೋದು, ಬಟ್ ಒಂದು ರೀತಿ ಕಷ್ಟ. ಅದೇನಪ್ಪ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಸಿ ಅಂದರೆ ಇದನ್ನು ಒಣಗಿಸೋದಕ್ಕೆ ಕೇವಲ 3 ದಿನ ಸಾಕಾಗುತ್ತೆ, ಕಂಪ್ಲೀಟಾಗಿ ಒಣಗಿ ಬಿಡುತ್ತೆ. ಬಟ್ ಈ ರೀತಿ ಒಣಗಿಸೋ ಪ್ರಾಸೆಸ್ಸಲ್ಲಿ ಅಡಿಕೆನ ಬರೀ ಬಿಡಿಸೋದು ಮುಚ್ಚೋದು ಮಾಡಿದ್ರೆ ಮುಗೀತು. ಆದರೆ ಇದರಲ್ಲಿ ಹಾಗಲ್ಲ, ಬಿಕಾಸ್ ಇದರಲ್ಲಿ ಒಂದು ದಿವಸ ಈ ರೀತಿ ಬಿಸಿಲಿಗೆ ಬಿಟ್ಟು ಅವತ್ತಿನ ಸಂಜೆ ನೀರನ್ನು ಸ್ಪ್ರಿಂಕಲ್ ಮಾಡಿ ಮುಚ್ಚಿಡ್ತಾರೆ. ಅಂಡ್ ಅದು ಯಾವ ರೀತಿ ಹೇಗೆ ಅಂತ ನಾನು ತೋರಿಸ್ತೀನಿ, ಸೊ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ಇದು 2 ದಿವಸದ ಬಿಸಿಲಿಂದು ಹೇಗೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಂತ. ಅಷ್ಟು ಗ್ರೀನ್ ಇರೋದು ಈ ರೀತಿ ಬ್ಲ್ಯಾಕಿಶ್ ಆಗಿಬಿಟ್ಟಿದೆ. ಸೊ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ. ನೋಡಿ ಈ ರೀತಿನೇ ಪ್ರದೀಪ್ ಇಲ್ಲಿ ಸ್ಪ್ರಿಂಕಲ್ ಮಾಡ್ತಾ ಇದ್ದಾರೆ ನೀರನ್ನು. ಈ ರೀತಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ನೀರನ್ನು ಹಾರಿಸ್ತಾ ಇದ್ದಾರೆ. ಈ ರೀತಿ ನೀರನ್ನು ಹಾಕಿ ಅದನ್ನ ಕಂಪ್ಲೀಟ್ ಆಗಿ ರಾಶಿ ಮಾಡಿ ಟೈಟ್ ಆಗಿ ಮುಚ್ಚಿಡ್ತಾರೆ, ಸ್ವಲ್ಪ ಕೂಡ ಗಾಳಿ ಆಡ್ದಿದ್ದಂಗೆ. ಸೊ ಈ ರೀತಿ ಮಾಡೋದಕ್ಕೂ ಕೂಡ ಸಮ್ ರೀಸನ್ಸ್ ಆರ್ ಸಮ್ ಬೆನಿಫಿಟ್ಸ್ ಇದೆ. ಅದೇನಪ್ಪ ಅಂದರೆ ಈ ರೀತಿ ಮಾಡೋದ್ರಿಂದ ಕಾಳಿನ ಸೈಜ್ ಚೆನ್ನಾಗಿರುತ್ತೆ. ಅಂದರೆ ತುಂಬ ಬಿಸಿಲಿಗೆ ಬಿಟ್ಟು ಬಾಡು ಹೋಗೋದಿಲ್ಲ, ಸ್ವಲ್ಪ ಸೈಜ್ ವೈಸ್ ದಪ್ಪ ಇರುತ್ತೆ. ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ಶೈನ್ ಇರುತ್ತಲ್ಲ ಪೆಪ್ಪರ್, ಆ ಒಂದು ಕಲರಿಗೆ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಆ್ಯಂಡ್ ಆಗಲೇ ಹೇಳ್ದಂಗೆ ಕಾಳು ದಪ್ಪ ಇರೋದ್ರಿಂದ ಆಬ್ವಿಯಸ್ಲಿ ತೂಕ ಕೂಡ ಚೆನ್ನಾಗಿ ಸಿಗುತ್ತೆ. ಆಗಲೇ ಹೇಳಿದ್ನಲ್ಲ ಮುಚ್ಚಿಡ್ತಾರೆ ಅಂತ. ನೋಡಿ ಈ ರೀತಿ ಮುಚ್ಚಿಟ್ಟು 1 ದಿವಸ ಹಾಗೆ ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಈ ರೀತಿ ಓಪನ್ ಮಾಡಿ ಅದನ್ನು ಇವನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೇಬರೇ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದನ್ನು ರಾಶಿಯಿಂದ ಮಗ್ದು ಇನ್ನೊಂದು ಟಾರ್ಪಲ್ಲಿಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಮಾಡಿದ್ಮೇಲೆ ಕೇವಲ 1.5 ದಿನ, ಮ್ಯಾಕ್ಸಿಮಮ್ ಅಂದರೆ 2 ಡೇಸ್ ಸಾಕು ಒಣಗೋದಿಕ್ಕೆ ಕಾಳುಮೆಣಸು. ನೆಕ್ಸ್ಟ್ ಅದನ್ನು ರಾಶಿ ಮಾಡೋದು ಅಷ್ಟೇ. ಸೊ ಇದಿಷ್ಟು ಹಸಿರು ಕಾಳುಮೆಣಸು ಅಥವಾ ಕಾಯಿ ಕಾಳುಮೆಣಸಿಂದು ಪ್ರಾಸೆಸ್ ಆಯಿತು. ಆ್ಯಂಡ್ ಈಗ ನೀವು ನೋಡ್ತಿರೋದು ಹಣ್ಣು ಕಾಳುಮೆಣಸು ನೆನೆಸಿಟ್ಟಿರೋವಂಥದ್ದು. ಸೊ ಇದಕ್ಕೆ ಬೇರೆ ಪ್ರಾಸೆಸ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ಅದನ್ನು ಈಗ ಹೇಳ್ತಾ ಹೋಗ್ತೀನಿ. ಆ ಗ್ರೀನ್ ಪೆಪ್ಪರ್ಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಆಗಲೇ ಹೇಳಿದೆ ನಾನು. ನೀವು ನೋಡಿದಾಗೆ ರಾಶಿಯಿಂದ ಈ ಹಣ್ಣು ಕಾಳುಮೆಣಸನ್ನ ಆರಿಸಿ ತೆಗೆದಾದ್ಮೇಲೆ ಇದನ್ನು ಮಷೀನಿಗೆ ಹಾಕಿ ಬಿಡಿಸಿ ನಂತರ ಅದನ್ನು 2 ದಿನ ನೀರಲ್ಲೇ ನೆನೆಸಿಡಬೇಕು. ಸೊ ಅದು ಸ್ವಲ್ಪ ಕೊಳೆಯುತ್ತೆ ಅಥವಾ ಸ್ಮೂತ್ ಆಗುತ್ತೆ. ಆಮೇಲೆ ಅದನ್ನು ತೆಗೆದು ಈ ರೀತಿ ಟ್ರೇಗೆ ಹಾಕಿ ನೀರು ಬಿಟ್ಕೊಳ್ತಾ ಈ ರೀತಿ ಉಜ್ಜುತ್ತಾ ಇರಬೇಕಾಗುತ್ತೆ.
ಸೊ ಅದಕ್ಕಾಗಿ ಏನೋ ಕೂಡ ನೆನೆಸೋದು. ಬಿಕಾಸ್ ಆ ರೀತಿ ನೆನೆಸಿರೋದ್ರಿಂದನೇ ಈ ರೀತಿ ಉಜ್ಜೋಷ್ಟೊತ್ತಿಗೆ ಬೇಗ ಸಿಪ್ಪೆ ಬಿಟ್ಕೊಳ್ತಾ ಹೋಗುತ್ತೆ, ಇಲ್ಲಾಂದರೆ ಅಷ್ಟು ಬೇಗ ಬಿಡೋದಿಲ್ಲ. ಆ್ಯಂಡ್ ಅದಕ್ಕೆ ನೀರು ಕೂಡ ಚೆನ್ನಾಗೇ ಬೇಕು. ನಮ್ಮ ಮಲೆನಾಡು ಸೈಡಿಗೆ ನೀರಿಗೇನು ಕೊರತೆ ಇಲ್ಲ, ಹಾಗಾಗಿ ಇದು ನಮಗೆ ಸಮಸ್ಯೆ ಅಂತಲೇ ಅನಿಸಲ್ಲ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ತೋಟದಲ್ಲೇ 2 ಸೈಡ್ ನೀರು ಹುಟ್ಟುತ್ತೆ, ಹಾಗೆ ಅದು ಹೆಚ್ಚಾಗಿ ಕೆಳಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಮಗೆ 24x7 ನೀರು ಬರ್ತಾನೆ ಇರುತ್ತೆ. ನೀವು ನೋಡಿದ ಹಾಗೆ ಕೈಯಲ್ಲೇ ರಬ್ ಮಾಡಿ ಮಾಡಿ ಆ ಸಿಪ್ಪೆನ ತೆಗೆದು ಈ ರೀತಿ ರಾಶಿ ಹಾಕಿದ್ರು. ಆ್ಯಂಡ್ ಇಷ್ಟಾದ್ಮೇಲೆ ಇದನ್ನೇ ತಗೊಂಡೋಗಿ ಬಿಸಿಲಿಗೆ ಬಿಡ್ತಾರೆ. ಸೊ ಇದು 2 ದಿವಸ ಸಾಕಾಗುತ್ತೆ ಒಣಗೋದಿಕ್ಕೆ. ಆ್ಯಂಡ್ ಇದರಲ್ಲೂ ನೋಡ್ಬೋದು ನೀವು ಹಸಿರು ಕಾಯಿನೂ ಸ್ವಲ್ಪ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಒಣಗಿದ ಮೇಲೆ ಸ್ವಲ್ಪ ಆರಿಸೋ ಕೆಲಸನೂ ಇದೆ. ಆ್ಯಂಡ್ ಕೇರೋದು ಕೂಡ ಒಂದು ಪ್ರೊಸೀಜರ್ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ ಚೇಂಜ್ ಆಗಿಬಿಡ್ತು ಹಣ್ಣು ಮೆಣಸಿಂದು. ಆ್ಯಂಡ್ ಬಿಳಿ ಕಾಳುಮೆಣಸು ಅಂತಾರಲ್ಲ ಅದು ಇದೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಆಗಬೇಕು ಬಿಳಿ ಕಾಳುಮೆಣಸಿಗೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಕಾಳುಮೆಣಸು ಅಂದರೆ ಒಂದೇ ರೀತಿ ಅಂತ ಅನ್ಸ್ಬಿಡ್ತಿತ್ತು. ಕಪ್ಪು ಕಾಳುಮೆಣಸು ನೆನಪಾಗ್ತಾ ಇತ್ತು. ನಾನು ಬಿಳಿ ಕಾಳುಮೆಣಸು ನೋಡಿದ್ದೆ ಇಲ್ಲಿಗೆ ಬಂದಮೇಲೆ, ಐ ಮೀನ್ ಆಫ್ಟರ್ ಮ್ಯಾರೇಜ್. ಸಾಮಾನ್ಯವಾಗಿ ಅಂಗಡಿಗಳೆಲ್ಲ ಸಿಗೋದು ಕಪ್ಪು ಕಾಳುಮೆಣಸಿಗೆ ಜಾಸ್ತಿ. ಸೊ ಅದ್ರ ಹೊರತಾಗಿ ಈ ರೀತಿ ಬಿಳಿ ಕಾಳುಮೆಣಸು ಇದೆ ಆ್ಯಂಡ್ ಇದಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ನೀವು ನೋಡ್ತಿರೋದು ಈಗ ಹಣ್ಣು ಮೆಣಸನ್ನ ತಂದು ಬಿಸಿಲಿಗೆ ಹಾಕಿರೋಂಥದ್ದು. ಆ್ಯಂಡ್ ಇದು ಅಷ್ಟೇ 3 ದಿನ ಸಾಕಾಗುತ್ತೆ ಒಣಗೋದಕ್ಕೆ. ನೋಡಿ ಎಷ್ಟು ಮಿಕ್ಸ್ ಆಗಿದೆ. ಇದನ್ನೆಲ್ಲ ಆರಿಸ್ಬೇಕು ಅಂತ ಹೇಳಿದ್ನಲ್ಲ, ಸೊ ಅದನ್ನು ಆರಿಸೋದೇ ಸ್ವಲ್ಪ ಕಷ್ಟ, ತುಂಬ ಪೇಷನ್ಸ್ ಬೇಕು. ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಲೇಬರ್. ಸೊ ನೋಡೋಕ್ಕೆ ಸ್ವಲ್ಪ ಸಂಕಟ ಆಗುತ್ತೆ, ಇಷ್ಟು ಆರಿಸ್ಬೇಕಲ್ಲ ಅಂತ ಅನಿಸ್ತಿತ್ತು ನನಗಂತೂ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ರೀತಿ ಮಾಡಿ ಕೊಡೋದ್ರಿಂದ ನಮಗೆ ಫಸ್ಟ್ ಕ್ವಾಲಿಟಿಲಿ ಹೋಗುತ್ತೆ ಕಾಳುಮೆಣಸು. ಬಟ್ 2 ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸೆಕೆಂಡ್ ಕ್ವಾಲಿಟಿಲಿ ಸೇಲಿಗೆ ಬಿಡಬೇಕಾಗತ್ತೆ. ಸೊ ಹಣ್ಣು ಕಾಳುಮೆಣಸು ಅಥವಾ ಬಿಳಿ ಕಾಳುಮೆಣಸಿಂದು ಗೋಳು ಆ ಥರ ಆದರೆ, ಈ ಹಸಿರು ಕಾಳುಮೆಣಸಿನ ಮತ್ತೊಂದು ಗೋಳು. ಆ್ಯಂಡ್ ಪ್ರದೀಪ್ ಈಗ ರಾಶಿ ಮಾಡ್ತಿರೋದು ಅದೇ ಹಸಿರು ಅಥವಾ ಕಪ್ಪು ಕಾಳುಮೆಣಸು. ಇದು ಕಂಪ್ಲೀಟ್ ಆಗಿ ಒಣಗಾದ್ಮೇಲೆ ಗಾಳಿ ಕೊಡೋದ್ರ ಮೂಲಕ ಕೇರಬೇಕಾಗುತ್ತೆ. ಬಟ್ ನಾನು ಅದನ್ನ ಈ ವ್ಲಾಗಲ್ಲಿ ತೋರಿಸೋದಕ್ಕಾಗಲಿಲ್ಲ. ಆ್ಯಂಡ್ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಕವರ್ ಮಾಡ್ತೀನಿ. ಅಂದರೆ ಈ ರೀತಿ ಮಾಡಿರೋದ್ರಲ್ಲೂ ಕೂಡ ಕಸ ಕಡ್ಡಿ ಅಥವಾ ಧೂಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಫ್ಯಾನ್ನ ಹೆಲ್ಪಿಂದ ಗಾಳಿಗೆ ಬಿಡ್ತಾರೆ. ಸೊ ಅದರಲ್ಲಿರುವಂತಹ ಕಸ ಕಡ್ಡಿ ಧೂಳು ಎಲ್ಲ ಹಾರುತ್ತೆ. ಕಾಳುಮೆಣಸು ತುಂಬ ಕ್ಲೀನ್ ಆಗಿರುತ್ತೆ. ಸೊ ಅದು ಅಷ್ಟೇ ಫಸ್ಟ್ ಕ್ವಾಲಿಟಿಲಿ ಹೋಗುತ್ತೆ. ಹೀಗೆ ನಮ್ಮ ಮಲೆನಾಡು ಸೈಡು ಕಾಳುಮೆಣಸಿನ ಕೊಯ್ಲು ಯಾವ ರೀತಿ ಆಗುತ್ತೆ ಅಂತ ನಿಮಗೀಗ ಒಂದು ಐಡಿಯಾ ಬಂದಿರ್ಬೋದು. ನಿಮ್ಮ ಊರಲ್ಲಿ ಯಾವ ರೀತಿ ಆಗುತ್ತೆ ಅಥವಾ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದ್ರ ಮಧ್ಯ ನಮ್ಮ ಮಲೆನಾಡು ಸೈಡ್ ಮಳೆ ಬಂದರೆ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇತ್ತೀಚೆಗೆ ಒಂದು 15 ಡೇಸ್ ಬ್ಯಾಕ್ ಏನೋ ಮಳೆ ಬಂದಿತ್ತು. ಸೊ 170 ಸೆಂಟ್ಸ್ ಮಳೆ ಬಂದಿತ್ತು. ಅದು ಗಾಳಿ ಮಳೆ. ನನಗಂತೂ ಮಳೆ ಅಂದ್ರೇ ಭಯ, ಅದರಲ್ಲೂ ಗಾಳಿ ಜೊತೆಗೆ ಬಂದುಬಿಟ್ರೆ ಮತ್ತೆ ಭಯ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ಕ್ಲಿಪ್ ನೋಡಿ ನಾನು ಭಯ ಪಟ್ಟಿದ್ದೇನು ತಪ್ಪಲ್ಲ ಅಂತ ನಿಮಗೆ ಅನಿಸುತ್ತೆ. ಆ್ಯಂಡ್ ಈ ರೀತಿ ಮಳೆ ನನಗೆ ಸ್ವಲ್ಪ ಭಯ ಆದರೂ ಕೂಡ ನಮ್ಮ ಮಲೆನಾಡಿಗರಿಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಯಾಕಂದರೆ ಈ ಟೈಮಲ್ಲಿ ಈ ಒಂದು ಮಳೆ ಅವಶ್ಯಕತೆ ಇತ್ತು. ಯಾಕಂದರೆ ನಮ್ಮ ಮಲೆನಾಡು ಸೈಡು ಕಾಫಿ ತೋಟ ಇರೋರಿಗೆಲ್ಲ ಕಾಫಿ ಹೂ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಪೈಪ್ಲೈನ್ ಅಥವಾ ಸ್ಪ್ರಿಂಕ್ಲರ್ ಮಾಡ್ತಾರೆ. ಈ ಮಳೆ ಬರ್ತಿದ್ರೆ ಅವ್ರ ತೋಟಕ್ಕೆ ಸ್ಪ್ರಿಂಕ್ಲರ್ ಅಥವಾ ಪೈಪ್ಲೈನ್ ಮಾಡಿನೇ ಸಾಕಾಗಿರುತ್ತೆ. ಆ್ಯಂಡ್ ಈ ಒಂದು ಮಳೆ ಪೈಪ್ಲೈನ್ ಮೂಲಕ ತೋಟಕ್ಕೆ ನೀರು ಹರಿಸುವಂತಹ ಕೆಲಸನ ಇಲ್ಲದಂತೆ ಮಾಡ್ತು. ಬಟ್ ಪಾಪ ಪ್ರದೀಪಿಗೆ ಈ ಒಂದು ಕೆಲಸ ಹೆಚ್ಚಾಯಿತು. ಮಳೆ ಬಂದು ಗಾಳಿ ಬಂದು ನಮ್ಮನೆ ಯಾರ್ಡ್ ಕಂಪ್ಲೀಟ್ ಆಗಿ ಕಸ ಕಡ್ಡಿಯಿಂದ ತುಂಬ ಹೋಗಿತ್ತು. ಆ್ಯಂಡ್ ಇದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸೋಷ್ಟೊತ್ತಿಗೆ 1/2 hour ಬೇಕಾಯ್ತು ಅವರಿಗೆ. ಎಸ್, ನೀವೀಗ ನೋಡ್ತಿರೋದು ಕಾಫಿ ಗಿಡದಲ್ಲಾಗಿರುವಂತಹ ಕಾಫಿ ಹೂವಿನ ಮೊಗ್ಗು. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಯಾರೋ ಬಂದು ಜೋಡಿಸ್ದ ಹಾಗೆ. ಅಂಡ್ ಇದು ಮಳೆ ಬಂದ 8 ದಿನದಲ್ಲಿ ಈ ರೀತಿ ಮೊಗ್ಗು ಆಗಿರುವಂಥದ್ದು. ಅಂಡ್ ಅದ್ರ ಸ್ಮೆಲ್ ಅಂತೂ ಒತ್ತಿಡಿ ತುಂಬಾನೇ ಇತ್ತು. ಹಾಗೆ ಮೊಗ್ಗಾಗಿ ನೆಕ್ಸ್ಟ್ ಡೇನೆ ಈ ರೀತಿ ಹೂ ಆಗಿಬಿಟ್ಟಿರುತ್ತೆ. ಅಂಡ್ ಹೂವಂತೂ ನೋಡೋದಕ್ಕೆ ಮತ್ತು ಚಂದ. ನೀವೇ ನೋಡ್ತಿದ್ದೀರಲ್ಲ, ಹಸಿರು ಗಿಡದ ಮಧ್ಯ ಬಿಳಿ ಹೂ ಸೂಪರ್ ಆಗಿ ಕಾಣ್ತಾ ಇತ್ತು. ಆಕ್ಚುಲಿ ಮಳೆ ಬರ್ದಿದ್ರೆ ಕಾಫಿ ಹೂ ಇಷ್ಟು ಬೇಗ ಆಗ್ತಾ ಇರಲಿಲ್ಲ ಕಾಫಿ ಗಿಡದಲ್ಲಿ. ಯಾಕಂದ್ರೆ ತೋಟದ ಪೂರ್ತಿ 2 ಸರಿ ಸ್ಪ್ರಿಂಕ್ಲರ್ ಮಾಡಬೇಕಾಗ್ತಾ ಇತ್ತು. ಬಟ್ ಒಂದೇ ದಿನ ಒಂದು ಅರ್ಧ ಮುಕ್ಕಾಲು ಗಂಟೆ ಸುರಿದಂತಹ ಆ ಮಳೆಗೆ ಇಷ್ಟು ಕಂಪ್ಲೀಟ್ ಆಗಿ ಹೂ ಆಗ್ಬಿಟ್ಟಿದೆ. ಹಾಗಾಗಿ ನಮಗೆ ನೆಕ್ಸ್ಟ್ ಸ್ಪ್ರಿಂಕ್ಲರ್ ಮಾಡೋ ಅವಶ್ಯಕತೆನೇ ಬರಲಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾನು ಈ ವ್ಲಾಗ್ನ ಈ ಕಾಫಿ ಹೂನ ತೋರಿಸ್ತಾನೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಲೆನಾಡಿನ ಕಾಳುಮೆಣಸು, ಕಾಫಿ ಹೂ, ಕಾಫಿ ಗಿಡ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ಸೂನ್, ಬಾಯ್.